ಸಿದ್ದರಾಮಯ್ಯನವರ ದೊಡ್ಡ ಶಕ್ತಿ ಯಂತ್ರ ಅಂದೆ ಅದು ಅಹಿಂದ. ಇದೀಗ ಸಿದ್ದರಾಮಯ್ಯ ಅಹಿಂದ ಶಕ್ತಿ ಪ್ರದರ್ಶನಕ್ಕೂ ದೊಡ್ಡ ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಹಿಂದ ವರ್ಗಗಳ ವರದಿಯೂ ಕೂಡ ಸಿದ್ಧ ಆಗಿದೆ. ಏನದು ಅಹಿಂದ ವರ್ಗಗಳ ಶಕ್ತಿ ಪ್ರದರ್ಶನ ಜೊತೆಗೆ ಅವರ ವರದಿ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿದ್ದರಾಮಯ್ಯ ಪರ ರಣಕಹಳೆ ಮೊಳಗಿಸಲು ಸಜ್ಜಾದ ಅಹಿಂದ ವರ್ಗ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಕೈ ಕೊಡುವ ಎಚ್ಚರಿಕೆ. ಶೋಷಿತ ವರ್ಗಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅಹಿಂದ ಅನ್ನೋ ಈ ಶಕ್ತಿಯೇ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಲುಕಿದಾಗ್ಲೆಲ್ಲ ಬೆನ್ನಿಗೆ ನಿಂತಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಯುದ್ಧ ತಾರಕಕ್ಕೇರಿದೆ. ಸಿಎಂ ಪದವಿ ಗಿಟ್ಟಿಸಲು ಡಿಸಿಎಂ ಡಿಕೆ ತಮ್ಮ ಸರ್ವ ಶಕ್ತಿಯನ್ನು ಪ್ರಯೋಗಿಸುತ್ತಿದ್ದಾರೆ. ಡಿಕೆ ಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸಿರೋದು ಒಕ್ಕಲಿಗ ಟ್ರಂಪ್ ಕಾರ್ಡ್ ಉರುಳಿಸಲಾಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಕಡೆ ಬೆರಳು ತೋರಿಸುತ್ತಿದ್ದಾರೆ. ಸಿದ್ದು ಡಿಕೆ ಬಣದ ಪಟ್ಟದಾಟಕ್ಕೆ ಹೈಕಮಾಂಡ್ ಕೂಡ ಹೈರಾಣಾದಂತೆ ಕಾಣ್ತಿದ್ದು, ಮುಳ್ಳಿನ ಮೇಲಿನ ಬಟ್ಟೆ ತೆಗೆಯುವಂತ ಸ್ಥಿತಿ ಹೈಕಮಾಂಡ್ಗಿದೆ. ಹೀಗಾಗಿ ಗೊಂದಲ ಮುಂದುವರೆದಿದೆ. ಹಾಗಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಪದವಿಯಲ್ಲಿ ನಿರಾಳರಾಗಿ ಕೂರುವಂತೆಯೂ ಇಲ್ಲ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ನಡೆಯಬಹುದು ಎಂಬುದನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರ ಪಾಲಿಗೆ ಗ್ಲೂಕೋಸ್ ಆಗಿರೋ ಅಹಿಂದ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯ ಪರ ಮತ್ತೊಮ್ಮೆ ಧ್ವನಿ ಮೊಳಗಿಸಲು ಅಹಿಂದ ಸಮುದಾಯದ ಒಕ್ಕೂಟ ಸಜ್ಜಾಗಿದೆ. ರಾಜ್ಯದ 224 ಕ್ಷೇತ್ರಗಳ ಅಹಿಂದ ಮತಗಳ ವರದಿ ಸಿದ್ಧ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಖಂಡಿತ ಸುಮ್ಮನೆ ಕೂರಲ್ಲ. ಹೀಗಾಗಿನೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಅಹಿಂದ ನಾಯಕರಿಂದ ಕ್ಷೇತ್ರವಾರು ಅಹಿಂದ ಮತಗಳ ವರದಿ ತಯಾರಿಸಲಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯರ ಸ್ಥಾನಕ್ಕೆ ಚ್ಯುತಿ ತಂದ್ರೆ ಅಹಿಂದ ವರ್ಗಗಳು ಕೈ ಕೊಡಬಹುದು ಎಂಬ ಸಂದೇಶ ರವಾನಿಸಲು ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ. 224 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ 80% ಅಹಿಂದ ಸಮುದಾಯದ ಮತಗಳಿವೆ. ಅದರಲ್ಲೂ 42 ಕ್ಷೇತ್ರಗಳಲ್ಲಿ 80% ಅಹಿಂದ ಮತಗಳು ನಿರ್ಣಾಯಕವಾಗಿದೆ. 83ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 70% ಅಹಿಂದ ಮತದಾರರಿದ್ದು, 49 ಕ್ಷೇತ್ರಗಳಲ್ಲಿ 60%ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಇನ್ನು 22 ಕ್ಷೇತ್ರಗಳಲ್ಲಿ 50%ಕ್ಕಿಂತ ಹೆಚ್ಚು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಮತದಾರರು ಇದ್ದಾರೆಂದು ವರದಿ ಇದೆ. 5 ಕ್ಷೇತ್ರಗಳಲ್ಲಿ 90%ಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಹೀಗೆ ಪ್ರತಿ ಕ್ಷೇತ್ರದಲ್ಲಿರುವ ಅಹಿಂದ ಮತದಾರರ ಬಗ್ಗೆ ವರದಿ ಸಿದ್ಧಪಡಿಸಲಾಗಿದೆ. ಈ ಮೂಲಕ ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತ ಮತ ಬ್ಯಾಂಕ್ ಸಿದ್ದರಾಮಯ್ಯ ಪರ ಗಟ್ಟಿ ಇದೆ ಎಂಬ ಸಂದೇಶ ಹೈಕಮಾಂಡ್ಗೆ ರವಾನಿಸಲು ಸಿದ್ಧತೆ ನಡೆಸಲಾಗಿದೆ. ರಾಹುಲ್ ಗಾಂಧಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅಹಿಂದ ತಾಕತ್ತು. ಸಿದ್ದರಾಮಯ್ಯ ಕಿ ಜೈ ಅನ್ನೋ ಡಿಕೆ ಹೊರಡಿಸಿದ ಉದ್ಘೋಷ 2023ರಲ್ಲಿ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯರ ಶಕ್ತಿ ಎಂಥದ್ದು ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬದ ನೆಪದಲ್ಲಿ ಅಂದು ದಾವಣಗೆರೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ನಡೆದಿತ್ತು. ಅವತ್ತು ಬೆನ್ನಿಗೆ ನಿಂತಿದ್ದ ಅಹಿಂದ ನಾಯಕರು ಅಹಿಂದ ಸಮುದಾಯದ ಘಂಟಾಘೋಷವನ್ನ ನೋಡಿ ಸ್ವತಃ ರಾಹುಲ್ ಗಾಂಧಿಯೇ ಆಶ್ಚರ್ಯಚಕಿತರಾಗಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಹೆಚ್ಚಿನ ಸೀಟು ಗೆಲ್ಲುವಲ್ಲಿ ಅಹಿಂದ ವರ್ಗದ ಪ್ರಬಲ ಪಾತ್ರವಿದೆ ಅನ್ನೋದನ್ನ ಮನಗಂಡೆ ದೆಹಲಿಯಲ್ಲಿ ಕೂತ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೇ ಪ್ರಮಾಣ ವಚನ ಸ್ವೀಕರಿಸುವಂತೆಯೂ ಫರ್ಮಾನ್ ಹೊರಡಿಸಿದ್ರು. ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಕೊಂಚ ಕಸಿವಿಸಿಗೊಂಡಾಗಲೆಲ್ಲ ಅಹಿಂದ ವರ್ಗ ಅವರ ಬೆನ್ನಿಗೆ ನಿಂತಿದೆ. ಇದೇ ಅಹಿಂದ ವರ್ಗ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಧ್ವನಿ ಎತ್ತುವ ಸಮಯ ಬಂದಿದೆ ಎಂಬ ಮುನ್ಸೂಚನೆ ಕಾಣ್ತಿದೆ. ಇದಕ್ಕೆ ಇಂಪು ಕೊಡುವಂತೆ ಸಿದ್ದರಾಮಯ್ಯ ಪರ ಒಗ್ಗಟ್ಟು ಪ್ರದರ್ಶನವನ್ನ ಅಹಿಂದ ಸಚಿವರು ಮಾಡಿದ್ದಾರೆ.
ಇಂದು ಕಾವೇರಿ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ವೆಂಕಟೇಶ್, ರಾಜಣ್ಣ ಮತ್ತು ಕೆಜೆ ಜಾರ್ಜ್ ಸೇರಿದಂತೆ ಸಿಎಂ ಆಪ್ತ ಸಚಿವರು ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಬೇಡಿ, ಅಹಿಂದ ಅಸ್ತ್ರದ ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಣ. ಅಹಿಂದ ಅಸ್ತ್ರ ಬಿಟ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯವಿಲ್ಲ. ಹೈಕಮಾಂಡ್ ಸ್ಥಾನ ಬಿಡೋ ಬಗ್ಗೆ ಸುಳಿವು ನೀಡಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪದಿರೋದು ಸೂಕ್ತ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಚಿವರಿಂದ ಒತ್ತಡ ಹೇರಲು ಮುಂದಾಗಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.